ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳೆಯರ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ಹಾಗೂ ಕಲಬುರಗಿ ತಾಲೂಕು ಶಿಕ್ಷಕರ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾಗಿ ನೇಮಕಗೊಂಡ ಶ್ರೀಮತಿ ನಂದಿನಿ ಸುರೇಂದ್ರ ಸನ್ಬಾಳ್ ಅವರಿಗೆ ನಗರದಲ್ಲಿ ಅಭಿನಂದನಾ ಸಮಾರಂಭ ಹಾಗೂ ಜನ್ಮದಿನಾಚರಣೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಸನ್ಬಾಳ್ ಪರಿವಾರ್ ಹಾಗೂ ಬಂಧು ಮಿತ್ರರ ಸಹಯೋಗದಲ್ಲಿ ನಗರದ ಹೋಟೆಲ್ ಶ್ರೀನಿವಾಸ್ನಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಸಮಾರಂಭದಲ್ಲಿ ಭಾಗವಹಿಸಿದ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಮುಖಂಡ ಸುನಿಲ್ ಕುಮಾರ್ ವಂಟಿ ಅವರು, ನಂದಿನಿ ಸನ್ಬಾಳ್ ಅವರು ಕಲಬುರಗಿ ಗೌರವಾನ್ವಿತ ಶಿಕ್ಷಕಿಯಾಗಿ, ಲೇಖಕಿಯಾಗಿ ಬಹುಮುಖ ವ್ಯಕ್ತಿತ್ವದ ಸ್ವರೂಪಿಯಾಗಿದ್ದಾರೆ. ಒಬ್ಬ ಮನುಷ್ಯನಿಗೆ ಹುಟ್ಟಿನಿಂದ ಸಾಯುವವರೆಗೂ ಯಾವ ಸಾಧನೆ ಮಾಡಲಿಕ್ಕೆ ಮನಸ್ಸಾಗುತ್ತದೆಯೋ ಆ ವ್ಯಕ್ತಿ ಅದಕ್ಕೆ ಪೂರಕವಾದ ಕಾರ್ಯಕ್ಷಮತೆಯಲ್ಲಿ ತೊಡಗಿಕೊಳ್ಳುವ ಮೂಲಕ ಯಶಸ್ಸನ್ನು ಕಾಣುತ್ತಾನೆ. ಅಂತವರ ಸಾಲಿನಲ್ಲಿ ಶ್ರೀಮತಿ ನಂದಿನಿ ಸುರೇಂದ್ರ ಸನ್ಬಾಳ್ ಅವರು ಒಬ್ಬರು ಎಂದು ಶುಭ ಹಾರೈಸಿದರು. ಇನ್ನು ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳೆಯರ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ಹಾಗೂ ಕಲಬುರಗಿ ತಾಲೂಕು ಶಿಕ್ಷಕರ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾಗಿ ನೇಮಕಗೊಂಡ ಶ್ರೀಮತಿ ನಂದಿನಿ ಸುರೇಂದ್ರ ಸನ್ಬಾಳ್ ಗಣ್ಯರು ಸನ್ಮಾನಿಸಿ ಗೌರವಿಸಿದರು. ಬಳಿಕ ಮಾತನಾಡಿದ ನಂದಿನಿ ಸನ್ಬಾಳ್ ಅವರು, ನಾನು ಉನ್ನತ ಸ್ಥಾನಕ್ಕೆ ಏರಲು ನನ್ನವರ ಸಹಕಾರ ತುಂಬಾ ಇದೆ. ಕುಟುಂಬ ಸದಸ್ಯರು, ಸಮುದಾಯದ ಬಂಧುಗಳ ಬೆಂಬಲದಿಂದ ನಾನು ಈ ಮಟ್ಟಕ್ಕೆ ಬೆಳೆದಿರುವೆ. ಕಳೆದ ಚುನಾವಣೆಯಲ್ಲಿ ಶಿಕ್ಷಕ ಬಂಧುಗಳು ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಅವರ ನಿರೀಕ್ಷೆಗೂ ಮೀರಿ ಸೇವೆ ಮಾಡುವೆ ಎಂದು ಹೇಳಿದರು. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳೆಯರ ನೌಕರ ಸಂಘದ ಅಧ್ಯಕ್ಷರ ನೇಮಕಾತಿ ಮತ್ತು ಕಲಬುರಗಿ ತಾಲೂಕಿನ ಶಿಕ್ಷಕರ ಪತ್ತಿನ ಸಹಕಾರ ಸಂಘಕ್ಕೆ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಪ್ರಯುಕ್ತ ಕಲಬುರಗಿಯ ಗೌರವಾನ್ವಿತ ಶಿಕ್ಷಕಿಯಾಗಿ, ಲೇಖಕಿಯಾಗಿ ಮತ್ತು ಬಹುಮುಖದ ವ್ಯಕ್ತಿತ್ವದ ಸ್ವರೂಪಿಯಾಗಿರುವ ನಮ್ಮೆಲ್ಲರ ಆತ್ಮೀಯರು ಶ್ರೀಮತಿ ನಂದಿನಿ ಸುರೇಂದ್ರ ಸನ್ಬಾಳ್ ಅವರ ಜನ್ಮದಿನದ ಶುಭಾಶಯವನ್ನು ಹೇಳುತ್ತಾ, ಒಬ್ಬ ಮನುಷ್ಯನಿಗೆ ತನ್ನ ಜೀವನದಲ್ಲಿ ಏನೇನು ಬಯಸಿದರೆ ಏನೇನು ಆಗಬೇಕಂತೇಳಿ ಅನ್ನಿಸ್ತಿದೆಯೋ ಅದು ಎಲ್ಲವನ್ನು ನಮ್ಮ ನಂದಿನಿ ಸನ್ಬಾಳ್ ಮೇಡಮ್ ಅವರು ಆಗಿದ್ದಾರೆ. ಇವತ್ತು ಮನುಷ್ಯ ಹುಟ್ಟಿದ ಸಮಯದಿಂದ ಮರಣದ ಸಮಯವರೆಗೆ ಯಾವ ಸಾಧನೆಯನ್ನು ಮಾಡೋಕ್ಕೆ ಮನಸ್ಸಾಗ್ತದೆಯೋ ಆ ಮನುಷ್ಯ ಯಾವತ್ತೂ ಅತ್ಯಂತ ಉತ್ತುಂಗದ ತುದಿಯಲ್ಲಿ ನಿಂತು ತಮ್ಮ ಸೇವೆಯನ್ನು ಮಾಡೋಕ್ಕೆ ತನ್ನ ಸಮಯವನ್ನು ವಿನಿಯೋಗಿಸಿಕೊಳ್ಳುತ್ತಾನೆ. ಅಂಥ ಒಂದು ಸಾಧಕರಲ್ಲಿ ಅದು ವಿಶೇಷವಾಗಿ ಯಾವ ಬುದ್ಧ ಬಸವ ಅಂಬೇಡ್ಕರ ಮಹಿಳೆಯರನ್ನು ಬೆಳಕಿನಲ್ಲಿ ಜೀವಿಸಲಿಕ್ಕೆ ಅನುಕೂಲ ಮಾಡಿಕೊಟ್ಟಂಥ ಈ ಸಂದರ್ಭದಲ್ಲಿ ಅದರ ಸಂಪೂರ್ಣವಾದ ವಿಷಯಗಳನ್ನು ಆವರಿಸಿಕೊಂಡು ನಾನು ಯಾಕೆ ಅವರು ಬೆಳಕಿನಲ್ಲಿ ಒಂದು ಸಣ್ಣ ಬೆಳಕಾಗಿ ಬೆಳಕಬಾರದು ಎಂಬ ಒಂದು ವಿಚಾರದಲ್ಲಿ ಬೆಳಗುತ್ತಿರುವ ನಮ್ಮ ನಂದಿನಿ ಮೇಡಮ್ ಅವರಿಗೆ ಇನ್ನೂ ಅವರಿಗೆ ದೇವರು ಆರೋಗ್ಯ, ಆಯುಷ್ಯ ಮತ್ತು ಸಾಕಷ್ಟು ಒಂದು ವಿಚಾರ ಮಾಡುವಂಥ ಶಕ್ತಿಯನ್ನು ಕೊಟ್ಟು ಅವ್ರದ್ದೇ ಆದಂಥ ಒಂದು ಆದರ್ಶಮಯ ಜೀವನಕ್ಕೆ ಸ್ಫೂರ್ತಿಯನ್ನು ತುಂಬುವ ಕೆಲಸ ಅವರ ಮನೆಯವರಾದ ಶ್ರೀ ಸುರೇಂದ್ರ ಸನ್ಬಾಳ್ ಅವರು ಮಾಡ್ತಾಯಿದ್ದಾರೆ. ನಾವು ಮೊನ್ನೆ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳೆಯರ ಸಂಘದ ಜಿಲ್ಲಾ ಪದಾಧಿಕಾರಿ ಪದಗ್ರಹಣದ ಸಂದರ್ಭದಲ್ಲಿ ಒಂದೊಂದು ಟೈಮಿಗೆ ರಾತ್ರಿ 12 ಆದರೂ ಕೂಡ ಅವರ ಬೆನ್ನಿಂದೆ ಬಿದ್ದು ತಾವು ಉಪವಾಸಿದ್ದೆ ಅವ್ರಿಗೂ ಎಲ್ಲೋ ಒಂದು ಕಡೆಗೆ ಊಟ ಮಾಡಿಸ್ಕೊಂಡು ಹೋಗಿ ಅಂಥ ಒಂದು ಸಹಕಾರದ ವ್ಯಕ್ತಿತ್ವವನ್ನು ನಾವು ಇಲ್ಲಿವರೆಗೂ ಕರೆಕ್ಟಾಗಿ ನಾವು ನೋಡೇ ಇಲ್ಲ. ಅಂಥವ ಇವತ್ತು ಭೂಮಿ ಮೇಲೆ ಏನಾಗ್ತದೆ ಅಂದರೆ ಎಲ್ಲರಿಗೆ ಇಷ್ಟೇ ಹೇಳ್ತಾರೆ, ಗಂಡು ಹೆಣ್ಣಿಗೆ ಸಪೋರ್ಟು, ಹೆಣ್ಣು ಗಂಡಿಗೆ ಸಪೋರ್ಟ್ ಅಂಥೇಳಿ. ಅದು ಎಲ್ಲರ ಬಳಿ ಇರ್ತದೆ, ಆದರೂ ಮನಸ್ಬೇಕು. ಯಾವ ಮನುಷ್ಯನಲ್ಲಿ ಮನಸ್ಸಿರ್ತದೆ ಆ ಮನುಷ್ಯ ಸಾಧನಕಾರಿಯಾಗಿ ಹೊರಗೆ ಬರ್ಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ತೀನಿ. ಮತ್ತು ಇವತ್ತು ನಿನ್ನೆ ಅವರ ಜನ್ಮದಿನ ಇದ್ದುದ ಕಾರಣಕ್ಕಾಗಿ ಮಳೆ ಒಂದು
ಬಂದಿದ್ದ ಕಾರಣಕ್ಕಾಗಿ ಕಾರ್ಯಕ್ರಮ ಮಾಡೋಕ್ಕಾಗಲಿಲ್ಲ. ಮತ್ತು ಅವರು ಆದಂಥ ಪತ್ತಿನ ಸಹಕಾರ ಬ್ಯಾಂಕಿನಲ್ಲಿ ನಿರ್ದೇಶಕ ಆಗಿರು. ನನಗೆ ಒಬ್ಬರಿಗೆ ಯಾಕೆ ಸನ್ಮಾನ ಸರ್, ನನ್ನ ಎಲ್ಲ ನಿರ್ದೇಶಕರಿಗೆ ಸನ್ಮಾನ ಮಾಡಬೇಕಂತೇಳಿ ಅವರ ಅಪೇಕ್ಷೆ ಅಂತ ಇವತ್ತು ಅವರ ಜನ್ಮದಿನದ ಹಿನ್ನೆಲೆಯಲ್ಲಿ ಆ ನಿರ್ದೇಶಕರನ್ನು ಸನ್ಮಾನ ಮಾಡೋ ಕಾರ್ಯವನ್ನು ಇಟ್ಕೊಂಡಿದ್ದೆವು. ಸ್ವಲ್ಪ ಕಾರ್ಯಕ್ರಮದಲ್ಲಿ ಹೆಚ್ಚು ಕಮ್ಮ ಆಗಿ ಕಾರ್ಯಕ್ರಮವೂ ಅಸ್ತವ್ಯಸ್ತ ಆಯಿತೇನೋ ಅಂಥೇಳಿ ನನಗೂ ಸ್ವಲ್ಪ ನೋವು ಅನ್ನಿಸ್ತಿದೆ. ಅಂಥ ಕಾರ್ಯಕ್ರಮವನ್ನು ನಡೆಸುವ ಮನಸ್ಸು ನಮ್ಮೆಲ್ಲರ ಬಳಿ ಚೆಂದಾಗಿ ಬರಬೇಕು. ಇವತ್ತು ಇಷ್ಟೊಂದು ಪ್ರೀತಿ ಪ್ರೇಮ ಅಭಿಮಾನ ಇಟ್ಕೊಂಡು ಎಲ್ಲರೂ ನಾವು ಬಂದೀವಿ ಅಂದರೆ ಅದಕ್ಕೆ ಕಾರಣ ಅಂದ್ರೆ ನಂದಿನಿ ಮೇಡಮ್ ಅವರ ಒಂದು ದೊಡ್ಡ ಮನಸ್ಸು ಅಂತ ತಿಳ್ಕೊಂಡು ನಾವು ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ಇನ್ನೂ ಎತ್ತೆತ್ತರಕ್ಕೆ ಬೆಳೀಲಿ, ಈ ಸಂಘಟನೆ ಅವರಿಂದ ಆಗಲಿ. ಇವತ್ತು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಧ್ಯಕ್ಷತೆ ಇರಲಿ, ಇನ್ನು ಜನರಲ್ ಸಂಸ್ಥೆ ಅಧ್ಯಕ್ಷತೆಯೇ ಇರಲಿ, ಬ್ಯಾಂಕಿಂದ ಇರಲಿ, ಅದ್ರಾಗ ನಾನೊಂದು ಅವರಿಗೆ ಹೇಳೋಕ್ಕೆ ಒಂದು ಮನಸ್ಸನ್ನು ಬಿಚ್ಚಿ ಹೇಳ್ತಾಯಿದ್ದೀನಿ. ಯಾವುದೇ ನಿಮಗೆ ಪದಗ್ರಹಣ ಸಿಗಲಿ, ಅದಕ್ಕೆ ನ್ಯಾಯ ತುಂಬುವಂಥ ಕೆಲಸ ನಿಮ್ಮಿಂದ ಆಗಬೇಕು. ಬುದ್ಧ ಬಸವ ಬಾಬಾ ಸಾಹೇಬರ ಒಂದು ವಿಚಾರಧಾರೆಯಲ್ಲಿ ತಾವು ಮುನ್ನಡೆಯಲಿ ಅಂತ ತಿಳ್ಕೊಂಡು ನಾನು ಆಶಿಸುತ್ತೇನೆ. ಒಂದು 2 ಮಾತು ಸರ್. ನಮಸ್ಕಾರ. ಸಪ್ರೇಮ್ ಜೈ ಭೀಮ್. ಇವತ್ತಿನ ಒಂದು ಕಾರ್ಯಕ್ರಮ ಸರ್ಕಾರಿ ಮಹಿಳಾ ನೌಕರರ ಸಂಘದ ಅಧ್ಯಕ್ಷೆ ಆಗಿಯೂ ಹಾಗೂ ಶಿಕ್ಷಕರ ಪತ್ತಿನ ಸಂಘದ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ನನ್ನನ್ನು ಆಯ್ಕೆ ಮಾಡಿದ್ದೀರಿ. ಅದಕ್ಕೋಸ್ಕರ ಚುನಾಯಿತರಾದಂತಹ ಸಮಸ್ತ ಪದಾಧಿಕಾರಿಯವರಿಗೆ ನನ್ನ ಪರವಾಗಿ ನಾನು ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀನಿ. ವಿಶೇಷವಾಗಿ ನಾನು ಈ ಒಂದು ಉನ್ನತ ಸ್ಥಾನಕ್ಕೆ ಬರಬೇಕಾದ್ರೆ ನನಗೆ ಅನೇಕ ನನ್ನ ಸೋದರರು ಸಹಾಯ ಮಾಡಿದ್ದಾರೆ. ನಾನು ಒಬ್ಬಳೇ ಮುಂದೆ ಬರೋಕ್ಕೆ ಸಾಧ್ಯ ಆಗಲ್ಲ. ಕುಟುಂಬದಿಂದ ಹಿಡ್ಕೊಂಡು ನನ್ನ ಸಮುದಾಯದಿಂದ ಹಿಡ್ಕೊಂಡು ಇವತ್ತು ನಾನು ಮುಂದೆ ಬಂದಿದ್ದೀನಿ. ಎಲ್ಲರ ಸಹಕಾರ ನನಗೆ ಹಂತವಾಗಿ ನನ್ನ ಅದೃಷ್ಟ ಹಂತವಾಗಿ ನನಗೆ ಸಹಕಾರ ಸಿಗ್ತಾ ಇದೆ. ಈ ಸಹಕಾರ ಮುಂದೆ ನನಗೆ ಹೀಗೆ ಸಿಗಲಿ. ವಿಶೇಷವಾಗಿ ನಾನು 2025-30ನೇ ಸಾಲಿನ ಕರ್ನಾಟಕ ಕಲಬುರಗಿ ಶಿಕ್ಷಕರ ಪತ್ತಿನ ಸಂಘದ ಚುನಾವಣೆಯಲ್ಲಿ ನಮ್ಮನ್ನು ಪ್ರಚಂಡ ಮತಗಳಿಂದ ನೀವು ಚುನಾಯಿತರಾಗಿ ಮಾಡಿದ್ದೀರಿ. ಎಲ್ಲ ಶಿಕ್ಷಕರು ನಮ್ಮ ಮೇಲೆ ವಿಶ್ವಾಸ ಮಾಡಿ ನಮಗೆ ಚುನಾವಣೆಯಲ್ಲಿ ಬಹುಮತ ನೀಡಿ ನೀವು ಆಯ್ಕೆ ಮಾಡಿದ್ದೀರಿ. ಇದರಲ್ಲಿ ನಾವು 15 ಜನ ನಿರ್ದೇಶಕರು, ಪರಮೇಶ್ವರ್ ಓಕ್ಲಿ ಸರ್ ಅವರು ಅಧ್ಯಕ್ಷರು ಹಾಗೂ ಕೃಷ್ಣಪ್ಪ ನಾಯಕ್ ಅವರು ಉಪಾಧ್ಯಕ್ಷರು ಹಾಗೂ ನಾವೆಲ್ಲರೂ ನಿರ್ದೇಶಕರಾಗಿದ್ದೇವೆ. ನಾನು ಇವತ್ತಿನ ದಿನ ಈ ಒಂದು ಸನ್ಮಾನವನ್ನು ನಮ್ಮ ನಿರ್ದೇಶಕರಿಗಾಗಿ ಯಾಕೆ ಏರ್ಪಡಿಸಿದ್ದೀನಿ ಅಂದರೆ ಅವರ ಒಂದು ಸಹಕಾರ ತುಂಬ ಚೆನ್ನಾಗಿತ್ತು. ನನಗೆ ಒಂದು ಅವಕಾಶ ಕೊಟ್ಟರು ಶಿಕ್ಷಕ ಸ್ನೇಹಿ ಪ್ಯಾನಲ್ನಲ್ಲಿ. ನನಗೂ ಕೂಡ ಮಹಿಳಾ ಅಭ್ಯರ್ಥಿಯಾಗಿ ಅವಕಾಶ ಕೊಟ್ಟಾಗ ನನಗೆ ಅಲ್ಲೇ ಪ್ಯಾನಲಲ್ಲಿ ಅವಕಾಶ ಸಿಕ್ಕಾಗೆ ನನಗೆ ಖಂಡಿತ ಜಯ ನಮ್ಮದೇ ಅಂತ ನನಗೆ ಖುಷಿ ಆಯಿತು. ಮಲ್ಲಿಕಾರ್ಜುನ್ ಸರು ಆಮೇಲೆ ಭರತ್ರಾಜ್ ಸವಳಗಿ ಸರು ನಮಗೆ ಅವಕಾಶ ಕೊಟ್ಟು ನನಗೆ ಕಾಲ್ ಮಾಡಿದ್ರು, ನೀವು ಮಹಿಳಾ ಒಂದು ಪ್ರತಿನಿಧಿಯಾಗಿ ಇಲ್ಲಿ ಬರಬೇಕು ಅಂತ. ನಾನು ಮತ್ತು ಮಹಾನಂದ ಮೇಡಮ್ ಅವರು ಇಬ್ಬರು ಮಹಿಳಾ ಪ್ರತಿನಿಧಿಯಾಗಿದ್ದೀವಿ. ಪ್ರಚಂಡ ಮತಗಳಿಂದ ಅನೇಕ ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸ್ತೀರಿ ಅನ್ನೋ ಒಂದು ವಿಶ್ವಾಸದಿಂದ ನಮ್ಮನ್ನು ನೀವು ಮತದಾನ ಮಾಡಿದ್ದೀರಿ. ಖಂಡಿತ ನಮ್ಮದೊಂದು ಮಹಿಳಾ ನೌಕರ ಸಂಘದ ಪರವಾಗಿ ಇರ್ಬೋದು ಅಥವಾ ಬ್ಯಾಂಕ್ ನಿರ್ದೇಶಕಿ ಆಗಿರ್ಬೋದು. ವಿಶೇಷವಾಗಿ ನಾನು ಈ ಸ್ಥಾನಕ್ಕೆ ಬರಬೇಕಾದ್ರೆ ನನ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಸಂಘ ಕಾರಣ. ನಾನು ಕರ್ನಾಟಕ ರಾಜ್ಯ ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರ ಸಂಘದಲ್ಲಿ ನನ್ನನ್ನು ಗುರುತಿಸಿ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ್ರು. ನಾನು ಹುಬ್ಳಿ ಸರಿಗೂ ಹಾಗೂ ವಿಠ್ಠಲ್ ಗೋಳ ಸರಿಗೂ, ರವಿಕಾಂತಿ ಮೇಡಮ್ ಅವರಿಗೂ, ಕ್ಯಾತ್ನಾಳ್ ಸರ್ ಅವರಿಗೂ, ಜೈ ಭೀಮ್ ಸರ್ ಅವರಿಗೂ, ಗೋಳ ಸರ್ ಅವರಿಗೂ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಅತಿ ಚಿಕ್ಕ ವಯಸ್ಸಲ್ಲಿ ನನಗೆ ಒಂದು ರಾಜ್ಯದ ಒಂದು ಉನ್ನತ ಸ್ಥಾನ ಕೊಟ್ಟಿದ್ರಿ. ಕರ್ನಾಟಕ ರಾಜ್ಯ ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಸಂಘದಲ್ಲಿ ಈ ಸಂಘದಲ್ಲಿ ನನಗೆ ಪ್ರಧಾನ ಕಾರ್ಯದರ್ಶಿ ಹುದ್ದೆ ಕೊಟ್ಟಾಗ ಇದು ಸಾಮಾನ್ಯ ಒಂದು ಹುದ್ದೆ ಅಲ್ಲ, ಇದು ಒಂದು ಉನ್ನತ ಸ್ಥಾನದ ಹುದ್ದೆ ಹಾಗೂ ಜವಾಬ್ದಾರಿಯುತ ಕೆಲಸವಾಗಿತ್ತು. ಹಾಗೂ ಈ ಒಂದು ಹುದ್ದೆ ಮೇಲೆ ನಾನು ಬಂದಾಗ ಇಡೀ ಕರ್ನಾಟಕ ನನ್ನ ಗುರುತಿಸ್ತಾ ಇದೆ. ಇಡೀ ಕರ್ನಾಟಕದ ಜನರು ನನಗೆ ಜೈ ಭೀಮ್ ಮೇಡಮ್ ಅಂತ ಹೇಳ್ತಾರೆ. ಅದು ಒಂದು ಹೆಮ್ಮೆ ವಿಷಯ. ನೀವು ಇಟ್ಟಿದ್ದಂಥ ಭರವಸೆಯನ್ನು ನಾನು ಖಂಡಿತ ನಿಮ್ಮ ಆಸೆಯಂತೆ ನಾನು ಸಂಘಕ್ಕೆ ನನ್ನ ಸೇವೆಯನ್ನು ಸಲ್ಲಿಸ್ತೀನಿ. ಅದೇ ರೀತಿ ನಾನು ಮಹಿಳಾ ನೌಕರ ಸಂಘದಲ್ಲಿದ್ದು ಕೂಡ ಅಲ್ಲಿ ಮಹಿಳೆಯರ ಒಂದು ಕೂಗಿಗಾಗಿ ನಾವು ಯಾವಾಗಲೂ ನಮ್ಮ ಒಂದು ಮಹಿಳಾ ವಿಂಗ್ ಇದೆ. ಆ ಮಹಿಳಾ ವಿಂಗಿಂದ ಎಲ್ಲ ಮಹಿಳೆಯರ ಸಮಸ್ಯೆಯನ್ನು ಬಗೆಹರಿಸೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಹಾಗಂತ ಪುರುಷರು ವಿರೋಧಿಗಳು ಕೂಡ ನಾವಲ್ಲ. ಆಮೇಲೆ ಇನ್ನೊಂದು ಏನಂದರೆ, ನಮ್ಮ ನಿರ್ದೇಶಕರಾಗಿ ನನಗೆ ಬ್ಯಾಂಕಿನಲ್ಲಿ ಚುನಾವಣೆಯಲ್ಲಿ ನೀವು ಗೆಲುವು ತಂದು ಕೊಟ್ರಿ. ಇದು ಕೂಡ ಸಾಮಾನ್ಯ ಗೆಲುವು ಅಲ್ಲ. ಇದು ಕೂಡ ಅಲ್ಲಿ ಕೂಡ ತುಂಬ
ಒಂದು ಕಾಂಪಿಟೇಷನ್ ಇತ್ತು. ಅಂಥದ್ರಲ್ಲಿ ನಮ್ಮನ್ನು ನೀವು ಆಯ್ಕೆ ಮಾಡಿ ವೋಟಿಂಗ್ ಮಾಡಿ ಗೆಲ್ಲಿಸಿದ್ರಿ. ಅದಕ್ಕೆ ಕೂಡ ನಾನು ತುಂಬ ಆಭಾರಿಯಾಗಿದ್ದೀನಿ. ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ನನ್ನ ಎಲ್ಲ ಸಂಘಟನೆಯವರು ನನಗೆ ಒಂದು ಅವಕಾಶ ಕೊಟ್ಟಿದ್ದೀರಿ. ನಾನು ನನ್ನ ತನುಮನ ಧನದಿಂದ, ನನ್ನ ಕುಟುಂಬದಿಂದ, ನನ್ನಿಂದ ಎಷ್ಟು ಸಾಧ್ಯದನೋ ಅಷ್ಟು ಸೇವೆಯನ್ನು ಮಾಡ್ತೀನಿ. ವಿಶೇಷವಾಗಿ ಇವತ್ತು ನಮ್ಮ ನಿರ್ದೇಶಕರು ಎಲ್ಲರಿಗೂ ಕೂಡ ನಾವು ನನ್ನ ವತಿಯಿಂದ ಸನ್ಮಾನವನ್ನು ಏರ್ಪಡಿಸಿದ್ದೀನಿ. ಆ ಒಂದು ಟೀಮ್ ಹೆಂಗಿತ್ತಂದರೆ, ಯಾವುದೇ ಒಂದು ಯುದ್ಧ ಆಗಬೇಕಾದ್ರೆ ಒಗ್ಗಟ್ಟು ಯಾವ ರೀತಿ ಬೇಕೋ, ಒಗ್ಗಟ್ಟಿದ್ದಾಗ ಮಾತ್ರ ನಾವು ಜಯ ಸಾಧಿಸ್ಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಒಂದು ಉದಾಹರಣೆ ಇತ್ತು. ನಮ್ಮ ಎಲೆಕ್ಷನ್ನು ಒಂದು ಪ್ಲ್ಯಾನಿಂಗ್ ತುಂಬ ಚೆನ್ನಾಗಿತ್ತು. ಅಲ್ಲಿ ಹಿರಿಯರು ಏನು ಹೇಳ್ತಿದ್ರು, ಆ ಹಿರಿಯರ ಮಾರ್ಗದರ್ಶನದಲ್ಲಿ ನಮ್ಮ ಎಲೆಕ್ಷನ್ ಪ್ಲ್ಯಾನ್ ನಡೀತಿತ್ತು. ಅದೇ ರೀತಿ ಪ್ರತಿಯೊಬ್ಬ ಶಿಕ್ಷಕರು ಕೂಡ ನಮ್ಮ ಮೇಲೆ ವಿಶ್ವಾಸ ಮಾಡಿ ಇಡೀ ನಮ್ಮ ಪ್ಯಾನಲ್ಗೆ ಆಯ್ಕೆ ಮಾಡಿಕೊಂಡ್ರು. ಪ್ಯಾನಲ್ಗೆ ಆಯ್ಕೆ ಮಾಡಿದಾಗ ತುಂಬ ಖುಷಿಯಾಯಿತು. ಇವರ ಭರವಸೆಗಳನ್ನು ನೆರವೇರಿಸಿ ಈ ನಮ್ಮ ಶಿಕ್ಷಕರ ಸಂಘದ ಒಂದು ಪತ್ತಿನ ಸಹಕಾರಿ ಸಂಘದ ಒಂದು ಈ ಹಣವನ್ನು ನಾವು ರಕ್ಷಣೆ ಮಾಡ್ತೀವಿ. ಹಾಗೂ ನಮ್ಮ ಶಿಕ್ಷಕರ ಒಂದು ಅಭಿವೃದ್ಧಿಗೆ ಅವ್ರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ನಾನು ಅವಕಾಶ ಮಾಡಿಕೊಡ್ತೀವಿ. ಅದೇ ರೀತಿ ನಮ್ಮ ಬ್ಯಾಂಕಿನ ಎಲ್ಲ ಸಿಬ್ಬಂದಿಯವರಿಗೂ, ಕರ್ನಾಟಕ ರಾಜ್ಯ ಸರ್ಕಾರಿ ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಸಂಘದ ಸಮಸ್ತ ನನ್ನ ಪದಾಧಿಕಾರಿಯವರಿಗೂ ಹಾಗೂ ಮಹಿಳಾ ನೌಕರರ ಸಂಘದ ಸಮಸ್ತ ಪದಾಧಿಕಾರಿಯವರಿಗೂ ಎಲ್ಲರಿಗೂ ನಾನು ಧನ್ಯವಾದವನ್ನು ಸಲ್ಲಿಸ್ತೇನೆ. ಸಮಾರಂಭದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದ ಡಾಕ್ಟರ್ ಶರಣಬಸಪ್ಪ ಖ್ಯಾತನಾಳ್, ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾದ ಕೆಎಸ್ ಮಲ್ಲಿಕಾರ್ಜುನ್, ಪರಮೇಶ್ವರ್ ಓಕುಳಿ, ಮಹೇಶ್ ಹುಬ್ಬಳ್ಳಿ, ಎಡಿ ಪಾಷಾ, ಕೃಷ್ಣಪ್ಪ ನಾಯಕ್, ಸಿದ್ದರಾಮ್ ತಳವಾರ್, ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾದ ಪ್ರಭುಲಿಂಗ್ ಮುಲಿಗೆ, ಲಲಿತಾ ಪಾಟೀಲ್, ಶಶಿಕಲಾ ನರೋಣ ಮುಳಗೆ, ಡಾಕ್ಟರ್ ರವಿ ಕಾಂತಿಯ ಖ್ಯಾತನಾಳ್, ಸುರೇಂದ್ರ ಸನ್ಬಾಳ್, ಅಶೋಕ್ ಸ್ವನ್, ವಿದ್ಯಾಧರ ಕಾಂಬಳೆ, ಜೈಭೀಮ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.